ನಮಸ್ಕಾರ. BU ನ್ಯೂಸ್ ಪ್ರಸ್ತುತಪಡಿಸುವ ವಾರದ ಸುದ್ದಿಗೆ ಸ್ವಾಗತ. ನಾನು ಪುಷ್ಪ. ಇದೀಗ ಮುಖ್ಯಾಂಶಗಳು. ಕಾನೂನು ವಿಭಾಗದಲ್ಲಿ 2026ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕಾನೂನು ಉತ್ಸವ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಆರ್ಥಿಕ ನಿರ್ಧಾರ ಮಾದರಿ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಉದ್ಯಮ ಮತ್ತು ಶೈಕ್ಷಣಿಕ ಸಂವಾದ ಕುರಿತು ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಿಂದ ಇರಾನ್ ಮೇಲಿನ ಯುದ್ಧ ಕುರಿತು ವಿಶ್ಲೇಷಣಾತ್ಮಕ ಚರ್ಚೆ. ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ 20ನೇ ಅತ್ಯುತ್ತಮ ಕವನ ಸಂಕಲನವಾಗಿ ಆಯ್ಕೆಗೊಂಡ ಒಡಲಿಗಂಟಿದ ನಂಟು. ಮನೋವಿಜ್ಞಾನ ವಿಭಾಗದಿಂದ ಕಲಾವೈಭವ ಆಚರಣೆ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಲ್ಲಿ ಸಾಂಸ್ಕೃತಿಕ ಹಾಗೂ ಕಾನೂನು ಉತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ವಕೀಲ ವೃತ್ತಿಯು ಕೇವಲ ನ್ಯಾಯಾಲಯಕ್ಕೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವಂತಿರಬೇಕು ಎಂದರು. ಜೊತೆಗೆ ವಕೀಲ ವೃತ್ತಿಗೆ ಬರುವ ವಿದ್ಯಾರ್ಥಿಗಳು ಕೇವಲ ಹಣ ಗಳಿಕೆಗೆ ಸೀಮಿತವಾಗದೆ ಸಾಮಾಜಿಕ ಬದ್ಧತೆಯನ್ನು ಹೊಂದಿ ದಾರಿದೀಪವಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇವತ್ತು ಕಾನೂನಿನ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಿದೆ, ನಿಮ್ಮ ಕೊಡುಗೆ ಬಹಳ ದೊಡ್ಡದಿರಬೇಕು ಅಂತ ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಪಾಲ್ಗೊಳ್ಳಿಕೆ ಬಹಳ ದೊಡ್ಡ ಒಂದು ವ್ಯತ್ಯಾಸವನ್ನ ಮಾಡಲಿದೆ. ಇಂಥ ತಾಯಂದಿರಿಗೆ, ಇಂಥ ಹೆಣ್ಣು ಮಕ್ಕಳಿಗೆ ಲಾಯರ್ ಅಂದ್ರೆ ಭಯ, ಅಯ್ಯಯ್ಯೋ ಲಾಯರ್ ಬೇಡ ಅಂತ ಹೇಳುವಂತ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ನೀವೆಲ್ಲರೂ ದಾರಿದೀಪವಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೇನೆ ಈ ದಿವಸ. ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಕನ್ನಡ ಚಲನಚಿತ್ರ ನಿರ್ದೇಶಕ AP ಅರ್ಜುನ್ ಮಾತನಾಡಿ, ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾನೂನು ತಜ್ಞರ ಅಗತ್ಯವಿದೆ. ಚಿತ್ರರಂಗದವರಿಗೂ ಕೂಡ ಕರಾರುಗಳು ಮತ್ತು ಕಾನೂನು ಸಲಹೆಗಳಿಗಾಗಿ ವಕೀಲರ ಬೆಂಬಲ ಅನಿವಾರ್ಯ ಎಂದು ತಿಳಿಸಿ, ಒಬ್ಬ ನಟನಿಗೆ ಅಥವಾ ನಿರ್ದೇಶಕನಿಗೆ ಸಿಗುವ ಗೌರವಕ್ಕಿಂತಲೂ ಮಿಗಿಲಾದ ಗೌರವ ವಕೀಲರಿಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ತುಂಬಾ ಬಡವರು ಬಂದ್ರೆ ಅವ್ರಿಗೆ ದುಡ್ಡು ಕಟ್ಟಕ್ಕಾಗಲ್ಲ, ನಮ್ಮ ಕೈಲಿ ಕೇಸ್ ನಡೆಸಕ್ಕಾಗಲ್ಲ ಅಂತ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಆದಷ್ಟು 100ಕ್ಕೆ 100 ಭಾಗನೂ ನೀವು ಮಾಡಿ ಅಂತ ಹೇಳಲ್ಲ. ಯಾಕೆಂತಂದ್ರೆ 1000ಕ್ಕೊಬ್ಬ ಒಳ್ಳೆಯವನು ಇರ್ತಾನಂತೆ, 1,00,000ಕ್ಕೊಬ್ಬ ಒಳ್ಳೆಯವನು ಇರ್ತಾನಂತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಯೋಚನೆ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತಂದಾಗ, ನಮ್ಮನ್ನ ಓದ್ಕೊಡೋದಕ್ಕೆ ನಾವೇನಾದ್ರೂ ಬರೆದಿಟ್ಟು ಹೋಗ್ಬೇಕಂತೆ ಕೆಲವ್ರಿಗೆ, ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಬರೆಯೋ ತರ ನಾವೇನಾದ್ರೂ ಮಾಡಿಟ್ಟು ಹೋಗ್ಬೇಕಂತೆ. ಕಾನೂನು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ V ಸುದೇಶ್ ಅವರು ಮಾತನಾಡಿ, ನಟರಿಗೆ ಸ್ಕ್ರಿಪ್ಟ್ ಇರುತ್ತದೆ ಮತ್ತು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶವಿರುತ್ತದೆ, ಆದರೆ ವಕೀಲರಿಗೆ ಅವಕಾಶವಿಲ್ಲ. ನ್ಯಾಯಾಲಯದಲ್ಲಿ ವಕೀಲರ ಒಂದು ತಪ್ಪು ನಿರ್ಧಾರ ಕಕ್ಷಿದಾರನ ಜೀವನವನ್ನೇ ನಾಶ ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ವಕೀಲ ವೃತ್ತಿಯು ಅತ್ಯಂತ ಗಂಭೀರವಾದದ್ದು ಎಂದು ಕಿವಿ ಮಾತು ಹೇಳಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆಶಿಸಿದರು. ಆಕ್ಟರ್ಸ್ಗೆ ಸ್ಕ್ರಿಪ್ಟ್ ಇರ್ತದೆ, ಟೇಕ್ ರೀಟೇಕ್ ಆಗುತ್ತೆ, ಇಂಪ್ರೊವೈಸೇಷನ್ ಇರ್ತದೆ. ಲಾಯರ್ಸ್ ಇಲ್ಲ. ಒನ್ಸ್ ಯು ಅಪಿಯರ್ ಇನ್ ದ ಕೋರ್ಟ್ ಆಫ್ ಲಾ, ಸ್ಲಿಪ್ ಆಫ್ ಟಂಗ್, ಎ ರಾಂಗ್ ಸೈಟೇಷನ್, or non-disclosure of facts may take the litigant to the gallows. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಚಲನಚಿತ್ರ ನಟ ವಿನಯ್ ಗೌಡ, ನನ್ನ ಪ್ರಕಾರ ನಟನೆಯ ಕ್ಷೇತ್ರಕ್ಕೂ ಕಾನೂನು ಕ್ಷೇತ್ರಕ್ಕೂ ಹೆಚ್ಚಿನ ವ್ಯತ್ಯಾಸವಿಲ್ಲ. ನಟರು ಹೇಗೆ ಒಂದು ಪಾತ್ರಕ್ಕಾಗಿ ಸ್ಕ್ರಿಪ್ಟ್ ಓದಿ ಸಿದ್ಧತೆ ನಡೆಸುತ್ತಾರೋ ಹಾಗೆಯೇ ವಕೀಲರು ಒಂದು ಕೇಸ್ ದೊರೆತೊಡನೆ ಸಂಪೂರ್ಣ ಅಧ್ಯಯನ ನಡೆಸಿ ಸಿದ್ಧರಾಗಬೇಕಾಗುತ್ತದೆ. ನಟರಿಗೆ ಚಿತ್ರೀಕರಣದ ಸಮಯದಲ್ಲಿ ತಪ್ಪಾದರೆ ರೀಟೇಕ್ ತೆಗೆದುಕೊಳ್ಳಲು ಅವಕಾಶವಿದೆ, ಆದರೆ ವಕೀಲರು ನ್ಯಾಯಾಲಯದಲ್ಲಿ ತಪ್ಪು ಮಾಡಿದರೆ ವ್ಯಕ್ತಿಯ ಭವಿಷ್ಯವೇ ಹಾಳಾಗಬಹುದು. ಆದ್ದರಿಂದ ವಕೀಲ ವೃತ್ತಿಯಲ್ಲಿ ಜವಾಬ್ದಾರಿ ಮೂಲಕ ಕಾರ್ಯನಿರ್ವಹಿಸಬೇಕು ಎಂದು ವಿವರಿಸಿದರು.
ಹಾಗೂ ಎಲ್ಲ ಕಲಾವಿದರು ವಕೀಲರಾಗಲು ಸಾಧ್ಯವಿಲ್ಲ. ಆದರೆ ಪ್ರತಿಯೊಬ್ಬ ವಕೀಲರಲ್ಲೂ ಕಾನೂನಿನ ಅರಿವಿನ ಜೊತೆಗೆ ಸಂವಹನ ಮೂಲಕ ವಾದ ವಿವಾದ ಎದುರಿಸುವ ಕಲೆ ಮುಖ್ಯ ಎಂದು ಹೇಳಿದರು. ನಮ್ಮ ಇಂಡಸ್ಟ್ರಿಗೆ ಮತ್ತು ಲಾಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ತಪ್ಪು ತಿಳ್ಕೊಂಬೇಡಿ, ಎಲ್ಲ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ಇದೆಲ್ಲದರಲ್ಲೂ ಡಿಫ್ರೆನ್ಸ್ ಇರೋದು ಒಬ್ಬ ಆ್ಯಕ್ಟರ್ಗೆ ಒಬ್ಬ ಲಾಯರ್ಗೆ ಬರೀ ಒಂದೇ. ನಾವೇನಾದರೂ ತಪ್ಪು ಮಾಡಿದ್ರೆ ನಮಗೆ ರೀಟೇಕ್ ಇದೆ, ಬಟ್ ನೀವೇನಾದರೂ ತಪ್ಪು ಮಾಡಿದ್ರೆ ಕೋರ್ಟ್ ರೂಮ್ನಲ್ಲಿ ದರ್ ಇಸ್ ನೋ ರೀಟೇಕ್. ಒಬ್ಬರ ಭವಿಷ್ಯ ಹಾಳಾಗೋಗುತ್ತೆ. ಐ ಥಿಂಕ್ ಯು ಗೈಸ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಎಲ್ಲ ಆರ್ಟಿಸ್ಟಲ್ಲೂ ಲಾಯರ್ ಇರಬೇಕಾಗಿಲ್ಲ, ಬಟ್ ಆಲ್ ಲಾಯರ್ಸ್ ಶುಡ್ ಹ್ಯಾವ್ ದ ಆರ್ಟ್ ಆಫ್ ಲಾ ಇನ್ ದೆಮ್, ಐ ಗೆಸ್. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM, ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಬಳಿಕ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ವಿವಿಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನೃತ್ಯ, ಸಂಗೀತ, ಚಿತ್ರಕಲೆ, ಫೋಟೋಗ್ರಫಿ, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಣ್ಮನ ಸೆಳೆದರು. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಡೇಟಾ ಮತ್ತು ಆರ್ಥಿಕ ನಿರ್ಧಾರ ಮಾದರಿ ಕುರಿತು ಪ್ರಾಯೋಗಿಕ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಭಾಗದ ಸಂಯೋಜಕರಾದ ಬಸವರಾಜ್ ಬೆಣ್ಣಿ ಅವರು, ಇಂದಿನ ಈ ಕಾರ್ಯಾಗಾರವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಲು ಸಹಾಯಕಾರಿಯಾಗಿದೆ. ಕಾರ್ಯಾಗಾರದಲ್ಲಿ ಹಲವು ವಿವಿಧ ಡಾಟಾ ಸೆಟ್ಗಳ ಬಗ್ಗೆ ಮಾಹಿತಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಈ ವಿಷಯ ಕುರಿತು ಸಂಶೋಧನೆ ನಡೆಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಎಕಾನಮಿ ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ಯಾವುದು ಬರೆಯಕ್ಕೆ ಹೋಗ್ತೀವಿ ಅದರ ಲೇಟೆಸ್ಟ್ ಡೇಟಾ ಇಲ್ಲಿ ಸಿಗ್ತದೆ. ವಿ ಹ್ಯಾವ್ 45 ಸೆಕ್ಟರ್ಸ್ ಲೈಕ್ ಬ್ಯಾಂಕಿಂಗ್, ಲೈಕ್ ಇನ್ಶೂರೆನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್, ಇನ್ಶೂರೆನ್ಸ್, ಲೈಕ್ 45 ಸೆಕ್ಟರ್ಸ್ ಆರ್ ದೇರ್. ಕಾರ್ಯಕ್ರಮದ ಮುಖ್ಯ ಸಂಪನ್ಮೂಲ ವ್ಯಕ್ತಿ ಬಿಪಿನ್ ಕೆ ದೇವ್ಕರ್ ಅವರು ಮಾತನಾಡಿ, ಸಾಮಾನ್ಯವಾಗಿ ನಾವು ಹೆಚ್ಚಿನ ಸಂಖ್ಯೆಗಳನ್ನು ನೋಡಿದಾಗ ಗೊಂದಲಕ್ಕೆ ಒಳಗಾಗುತ್ತೇವೆ. ಇದು ಮಳೆಯಂತೆ ನಮ್ಮನ್ನು ಡೇಟಾ ಪ್ರಪಂಚದಲ್ಲಿ ಕಳೆದು ಹೋಗುವಂತೆ ಮಾಡುತ್ತದೆ ಎಂದರು. ಮತ್ತು ಡೇಟಾಬೇಸ್ ಅರ್ಥೈಸಿಕೊಳ್ಳುವಿಕೆಯ ಪ್ರಮುಖ ತಂತ್ರಗಳು, ಡೇಟಾದ ವಿಧಗಳು, ಪ್ರಾಥಮಿಕ ಡೇಟಾ, ದ್ವಿತೀಯ ಡೇಟಾದ ಮಹತ್ವ, ವಿದೇಶಿ ವಿನಿಮಯ ದರದ ಇತಿಹಾಸ ಮತ್ತು ಏರಿಕೆ, ಡೇಟಾದ ವಿಶ್ಲೇಷಣೆ, ಎಕ್ಸೆಲ್ ಬಳಕೆಯ ಪ್ರಾಮುಖ್ಯತೆ ಕುರಿತು ಪ್ರಾಯೋಗಿಕವಾಗಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಸಾಯನಶಾಸ್ತ್ರ ವಿಭಾಗದಲ್ಲಿ ಉದ್ಯಮ ಮತ್ತು ಶೈಕ್ಷಣಿಕ ಸಂವಾದ ಎಂಬ ವಿಷಯದ ಅಡಿಯಲ್ಲಿ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ್ ಅವರು, ಶಿಕ್ಷಣ ಎನ್ನುವುದು ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗಿರಬಾರದು, ಬೇರೆ ಬೇರೆ ವಿಚಾರಗಳಿಗೂ ಗಮನ ಹರಿಸಬೇಕು. ಬೆಂಗಳೂರು ವಿಶ್ವವಿದ್ಯಾಲಯದ ಅತ್ಯುತ್ತಮ ವಿಭಾಗಗಳಲ್ಲಿ ರಸಾಯನಶಾಸ್ತ್ರ ವಿಭಾಗವು ಒಂದು ಎಂದು ಹೆಮ್ಮೆ ವ್ಯಕ್ತಪಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿನ ತಮ್ಮ ವೃತ್ತಿ ಜೀವನವನ್ನು ನೆನಪಿಸಿಕೊಂಡರು. In 2004 ಗ್ರಾಫಿಕ್ಸ್ ಅಂಡ್ ಅನಿಮೇಷನ್ ಟೀಚ್ ಮಾಡ್ತಾ ಇದ್ದಾರೆ. ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ ಪಕ್ಕದಲ್ಲೇ ಸೆಂಟ್ರಲ್ ಕಾಲೇಜ್ ಪಕ್ಕದಲ್ಲೇ ಇತ್ತು. ಸೊ ಅಲ್ಲಿ ಗ್ರಾಫಿಕ್ಸ್ ಅಂಡ್ ಅನಿಮೇಷನ್ ಟೀಚ್ ಮಾಡ್ತಾ ಇತ್ತು. I got training in Doordarshan 40 years back when I did my mass communication in electronic media. ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವರಾಜ್ ಅವರು ಕಾರ್ಯಾಗಾರ ಕುರಿತು ಮಾತನಾಡಿ, ಸಮಾಜ ಮತ್ತು ನಾಗರಿಕತೆಯ ಬೆಳವಣಿಗೆಯಲ್ಲಿ ಉದ್ಯಮ ಮತ್ತು ರಸಾಯನಶಾಸ್ತ್ರವು ಎರಡು ಮುಖಗಳಿದ್ದಂತೆ. ದೇಶದ ಆರ್ಥಿಕ ಪ್ರಗತಿಗೆ ಕೈಗಾರಿಕಾ ಕ್ರಾಂತಿ ಮತ್ತು ಉದ್ಯಮಗಳ ಕೊಡುಗೆ ಅಪಾರವಾದದ್ದು ಎಂದರು. ಹಾಗೂ ಉದ್ಯಮದ ಅಗತ್ಯಕ್ಕೆ ತಕ್ಕಂತೆ ಪಠ್ಯಕ್ರಮವನ್ನು ಬದಲಾಯಿಸುವುದು ಮತ್ತು ನಾವೀನ್ಯತೆಯನ್ನು ತರುವುದು ಮುಖ್ಯ ಉದ್ದೇಶ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು. Industry and chemistry are the two phases of the society and the civilization. If you see any developing country, the contribution of the industrial revolution
a huge impact on the development of society and the country for the growth of national economy. So in that context, Department of Chemistry is conducting a series of activities. ಕಾರ್ಯಾಗಾರದ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರಾಧ್ಯಾಪಕ ಪ್ರೊಫೆಸರ್ ಉದಯ್ ಮೆಹ್ರಾ ಅವರು ಮಾತನಾಡಿ, ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿರುವ ಮೊಬೈಲ್ ಫೋನ್ಗಳು ಕೇವಲ ಸಂವಹನ ಸಾಧನಗಳಲ್ಲ, ಅವುಗಳಲ್ಲಿ ಆವರ್ತಕ ಕೋಷ್ಟಕದ ಅರ್ಧದಷ್ಟು ಧಾತುಗಳು ಸಂಗ್ರಹವಾಗಿದೆ ಎಂದು ತಿಳಿಸಿದರು. ಮತ್ತು ಮೊಬೈಲ್ ಫೋನ್ಗಳ ಮೇಲೆ ಕಾಣುವ ಗಾಢವಾದ ಬಣ್ಣಗಳಿಗೆ ಕಾರಣವಾದ ಯುರೋಪಿಯಂ ಮತ್ತು ಟರ್ಬಿಯಂ ಎಂಬ ಧಾತುಗಳ ಮಹತ್ವ, ಲ್ಯಾಥನೈಡ್ಗೆ ಬಳಸುವ ಆಂಟೆನಾ ತಂತ್ರಜ್ಞಾನದ ಬಳಕೆ ಕುರಿತು ವಿವರಿಸಿದ್ದರು. ಅಲ್ಲದೆ ಸೌಂದರ್ಯವರ್ಧಕಗಳು, ಸ್ಯಾನಿಟೈಸರ್ಗಳು, ಹೈಡ್ರೋಜನ್ ಪೆರಾಕ್ಸೈಡ್ ಪ್ರಮಾಣವನ್ನು ಸುಲಭವಾಗಿ ಪತ್ತೆ ಹಚ್ಚುವ ಹೊಸ ಜೆಲ್ ತಂತ್ರಜ್ಞಾನವನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಆಸಕ್ತಿದಾಯಕ ಮಾಹಿತಿಯನ್ನು ಹಂಚಿಕೊಂಡರು. ನಂತರ ಈ ತ್ಯಾಜ್ಯದಿಂದ ಅಮೂಲ್ಯ ಧಾತುಗಳ ಮರುಬಳಕೆ, ಈಟ್ರಿಯಂ ಎಂಬ ಧಾತುವನ್ನು ಬಳಸಿ ಮಾಡಲಾದ ಪ್ರಯೋಗ ಕುರಿತು ಬೋಧನೆ ಮಾಡಿದರು. Types of micelles, but what was reported in 1913 is that in the presence of calcium, it forms a gel, which you see somewhere up here. Now our question was very simple. Question was, can calcium be replaced by other metallics? You know, calcium is very important for our bones and teeth. ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಿಂದ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿ ಪರಿಣಾಮಗಳನ್ನು 3 ಸೆಷನ್ಗಳನ್ನು ಒಳಗೊಂಡಂತೆ ಆನ್ಲೈನ್ ಚರ್ಚೆ ನಡೆಯಿತು. ಈ ಕುರಿತಂತೆ ವರದಿ ಇಲ್ಲಿದೆ. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎ.ಕೆ. ರಾಮಕೃಷ್ಣಯ್ಯ ಅವರು ಯುದ್ಧ ವಿರಾಮ, ಯುದ್ಧ ಕುರಿತು ಅರಬ್ ರಾಷ್ಟ್ರಗಳ ಪ್ರತಿಕ್ರಿಯೆ, ಯುದ್ಧದ ಪ್ರಮುಖ ಉದ್ದೇಶ ಕುರಿತು ಮಾತನಾಡಿದರು. ಪುಣೆ ವರ್ಲ್ಡ್ ಪೀಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸ್ಯಾಮ್ಯುಯಲ್ ಜಾಕೋಬ್ ಅವರು ಭಾರತ ಗಲ್ಫ್ ರಾಷ್ಟ್ರಗಳ ಸಂಬಂಧ, ಯುದ್ಧದಿಂದ ಭಾರತ ಯಾವ ರೀತಿ ಪರಿಣಾಮ ಎದುರಿಸುತ್ತಿದೆ ಎಂಬುದನ್ನು ವಿವರಿಸಿದರು. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಜೈರಾಮ್ ಅಮೀನ್ ಅವರು ಭಾರತ ದೇಶದ ರಾಜತಾಂತ್ರಿಕತೆ, ಪ್ರಸ್ತುತ ಅರಬ್ ರಾಷ್ಟ್ರಗಳೊಂದಿಗೆ ಸಂಬಂಧ, ಇಂಧನ ಆಮದು ಮಾಡಿಕೊಳ್ಳಲು ಇರುವ ಪರ್ಯಾಯ ಮಾರ್ಗ ಕುರಿತು ಮಾತನಾಡಿದರು. ಚರ್ಚೆಯಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಸುರೇಂದ್ರ, ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಯೋಗ ಕೇಂದ್ರದಲ್ಲಿ ಓದುತ್ತಿರುವ ರಾಮಲಿಂಗ ಮಾಡಗಿರಿ ಅವರ ಕೃತಿಯು 2026ನೇ ಸಾಲಿನ ಕನ್ನಡ ಪುಸ್ತಕ ಪ್ರಾಧಿಕಾರದ 20ನೇ ಅತ್ಯುತ್ತಮ ಕೃತಿಯಾಗಿ ಆಯ್ಕೆಗೊಂಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ಯೋಗ ಕೇಂದ್ರ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ರಾಮಲಿಂಗ ಮಾಡಗಿರಿ ಅವರು ಬರೆದ ಒಡಲಿಗೆ ಗಂಟಿದ್ದ ನಂಟು ಎಂಬ ಚೊಚ್ಚಲ ಕವನ ಸಂಕಲನವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರವು 2026ನೇ ಸಾಲಿನ 20ನೇ ಅತ್ಯುತ್ತಮ ಕವನ ಸಂಕಲನವಾಗಿ ಆಯ್ಕೆ ಮಾಡಿದೆ. ಕನ್ನಡ ಭವನದ ನಯನ ರಂಗ ಮಂದಿರದಲ್ಲಿ ಖ್ಯಾತ ಲೇಖಕ ಹಾಗೂ ಕನ್ನಡ ಚಲನಚಿತ್ರ ಮಂಡಳಿ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್, ಲೇಖಕ ಸತೀಶ್ ಕುಲಕರ್ಣಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಬಿ.ಎಸ್. ಮಂಜುನಾಥ ಸ್ವಾಮಿ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷೆ ಆರ್. ಮಾನಸ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಕಲಾ ವೈಭವ ಎಂಬ ಶೀರ್ಷಿಕೆಯಡಿ ವಿದ್ಯಾರ್ಥಿಗಳು ರಸಪ್ರಶ್ನೆ, ನೃತ್ಯ, ಸಂಗೀತ, ಚಿತ್ರಕಲೆ, ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶ್ರೀನಿವಾಸ್ ಎಂ ಮಾತನಾಡಿ, ಕಲಾ ವೈಭವವನ್ನು ಎಲ್ಲ ವಿದ್ಯಾರ್ಥಿಗಳು ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಲಿ ಎಂದು ಆಶಿಸಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. All the events went well, okay, and successfully completed. So it will continue till completion of this semester. So I congratulate all the office bearers, including President, Vice President, Secretary, and all the office bearers for meticulously conducting these events, and also thank each one of you for active participation in these things.
ಕಲಾವೈಭವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚಿತ್ರಕಲೆ, ಸಂಗೀತ, ಬೆಂಕಿರಹಿತ ಅಡುಗೆ, ನೃತ್ಯ, ರಸಪ್ರಶ್ನೆ, ಮೆಹಂದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ವಿಭಾಗದಲ್ಲಿ 2026ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕಾನೂನು ಉತ್ಸವ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಆರ್ಥಿಕ ನಿರ್ಧಾರ ಮಾದರಿ ಕುರಿತು 1 ದಿನದ ವಿಶೇಷ ಕಾರ್ಯಾಗಾರ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಉದ್ಯಮ ಮತ್ತು ಶೈಕ್ಷಣಿಕ ಸಂವಾದ ಕುರಿತು ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಿಂದ ಇರಾನ್ ಮೇಲಿನ ಯುದ್ಧ ಕುರಿತು ವಿಶ್ಲೇಷಣಾತ್ಮಕ ಚರ್ಚೆ. ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ 20ನೇ ಅತ್ಯುತ್ತಮ ಕವನ ಸಂಕಲನವಾಗಿ ಆಯ್ಕೆಗೊಂಡ ಒಡಲಿಗಂಟಿದ ನಂಟು. ಮನೋವಿಜ್ಞಾನ ವಿಭಾಗದಿಂದ ಕಲಾವೈಭವ ಆಚರಣೆ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.